ಈ ರೆಸಿಪಿ ಹೆಸರು ಚಪಾತಿ ಒಗ್ಗರ್ಣೆ ಅಂತ. ಇದು ಉತ್ತರ ಕರ್ನಾಟಕ ಸ್ಪೆಷಲ್. ಆಮೇಲೆ ಇದನ್ನು ಈಸಿಯಾಗಿ 120 ಮಿನಿಟ್ಸ್ ಒಳಗೆ ಮಾಡ್ಕೊಂಡು ಬಿಡ್ಬೋದು. ಹಿಂದಿನ ದಿನ ಮಾಡಿರೋ ಚಪಾತಿ ಭಾಳಷ್ಟು ಉಳಿದಿದ್ರೆ ಅದರಿಂದ ಮಾಡೋ ರೆಸಿಪಿ ಇದು. ಇದನ್ನು ಬ್ರೇಕ್ಫಾಸ್ಟಿಗೂ ತಿನ್ಬೋದು, ಲಂಚಿಗೂ ತಿನ್ಬೋದು. ಸೊ ಅದೇನು ಚಪಾತಿ ಉಳಿದಿರತ್ತಲ್ಲ ಅದನ್ನು ಒಂದೊಂದಾಗಿ ತೊಗೊಂಡು ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ನನಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಚಪಾತಿನ ಇಲ್ಲಿ ತೊಗೊಂಡಿನಿ. ಸೊ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿ ಚಪಾತಿನ ನೀವು ತೊಗೋಬೇಕು. ತೊಗೊಂಡು ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಪೂರ ಸಣ್ಣದಿರ್ಬೇಕು. ಆಮೇಲೆ ಅದೇ ಕಟ್ ಮಾಡ್ಕೊಂಡಿದ್ದ ಚಪಾತಿಗೆ ಈ ಥರ ಸ್ವಲ್ಪ ನೀರು ಹಾಕಬೇಕು. ಬಿಕಾಸ್ ಅದು ಸ್ವಲ್ಪ ಬೆರೆಸಿರ್ತೈತಿ ಚಪಾತಿ. ಸೊ ಈ ಥರ ನೀರು ಹಾಕಿ ಸ್ವಲ್ಪ ಅದನ್ನು ಮೆತ್ತಗಾಗೋದಕ್ಕೆ ಬಿಡಬೇಕು. ಇದೇನು ಚಪಾತಿ ಇದೆಯಲ್ಲ ಇದನ್ನು ಒಂದು 10 ಮಿನಿಟ್ಸ್ ಹಾಗೆ ಕ್ಲೋಸ್ ಮಾಡಿ ಇಡಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ: 2 ಆನಿಯನ್ನ, ಶೇಂಗಾ, 2 ರೆಡ್ ಗ್ರೀನ್ ಚಿಲ್ಲಿ, ಕರಿಬೇವು, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಉಪ್ಪು, ಆಮೇಲೆ ಸಕ್ಕರೆ ತೊಗೊಂಡಿನಿ ನಾನು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಹುಣಸೆ ರಸ. ಸೊ ಅದೇನು ನಾನು ವೆಟ್ ಮಾಡಿಟ್ಟಿದ್ದೆಲ್ಲ ಚಪಾತಿ ಅದು ಈ ಥರ ಸಾಫ್ಟ್ ಆಗೈತಿ ಈಗ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಬಾಣಲಿ ಒಳಗೆ ನಾನು 2.5 ಸ್ಪೂನ್ ಅಡುಗೆ ಎಣ್ಣೆ ತೊಗೊಂಡಿನಿ. ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ಶೇಂಗಾ ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ಶೇಂಗಾ. ಆಮೇಲೆ ಶೇಂಗಾ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನು ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು ಮೂರೂ ಹಾಕ್ಕೊಂಡು ಇನ್ನೂ ನಾನು ಏನು ಮಾಡ್ತೀನಿ ಫ್ರೈ ಮಾಡ್ಕೋತೀನಿ. ಒನ್ಸ್ ಇದು ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ 2 ಹಸಿರು ಮೆಣಸಿನ್ಕಾಯಿ ಆಯಿಲ್ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡಬೇಕು. ನೆಕ್ಸ್ಟ್ ಅದಕ್ಕೇ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಪೀಸಸ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಒಳಗಿರ್ಬೇಕು. ನೆಕ್ಸ್ಟ್ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೊಂದು ಸಾರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ನಾನಿವಾಗ ಶುಗರ್ ಹಾಕೋತೀನಿ. ಈ ರೆಸಿಪಿಗೆ ಶುಗರ್ ಮತ್ತು ಹುಣಸೆ ರಸ ಮೇನ್ ಇಂಗ್ರೀಡಿಯೆಂಟ್ಸ್. ಸೊ 2 ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಂಡಿನಿ ನಾನೀಗ. ಮತ್ತೊಂದು ಸಲ ಚೆನ್ನಾಗಿ ಫ್ರೈ ಆದ್ಮ್ಯಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಉಪ್ಪು ಹಾಕ್ಕೊಂಡ್ಮೇಲೆ ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸಣ್ಣ ಗ್ಲಾಸಿಂದ 1 ಗ್ಲಾಸ್ ನಾನು ಹುಣಸೆ ರಸ ಹಾಕ್ಕೊಂಡಿನಿ. ಸೊ ಇದೆಲ್ಲ ಒಗ್ಗರಣೆ ಹುಣಸೆ ರಸದೊಳಗೆ ಮುಳುಗಬೇಕು. ಅಲ್ಲಿವರೆಗೂ ನಾನು ಹುಣಸೆ ರಸ ಹಾಕ್ಕೊಂಡಿನಿ. ಸೊ ಹುಣಸೆ ರಸ ಈ ಎಲ್ಲ ಒಗ್ಗರಣೆ ಜೊತೆ ಕುದಿಯೋದಕ್ಕೆ ಬಿಡಬೇಕು. 1 ಮಿನಿಟ್ ಬಿಟ್ಟು ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಚಪಾತಿ ತುಣುಕಿ ಏನಿತ್ತಲ್ಲ ಅದನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒನ್ಸ್ ಇದನ್ನು ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಯಾವುದೇ ಕಲರ್ ಹಾಕಿಲ್ಲ. ಸೊ ರೆಡ್ ಚಿಲ್ಲಿ ಪೌಡರ್ ಹಾಕಿರ್ತೀವಲ್ಲ ಅಷ್ಟೇ. ಸೊ ಇದು ಆಫ್ಟರ್ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ನನಗೆ ಈ ಥರ ಕಾಣ್ತೈತಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ.